ದಾರಿಯನ್ನ ನೀವು ಆರಿಸ್ಕೋಬಹುದು ಆಗೋಗುತ್ತೆ. ಅದು ಎದ್ದು ಬಂದು ನಿಮ್ಗೆ ಹೇಳೋದಿಕ್ಕೆ ಜ್ಞಾನವನ್ನು ತಿಳಿದ ಆತ್ಮ ಸಮುದ್ರದಲ್ಲಿ ಉಪ್ಪಿನ ಗೊಂಬೆ ಕರಗಿದ ಹಾಗೆ ಎಲ್ರಿಗೂ ಈ ಜ್ಞಾನ ಲಭಿಸೋದು. ಒಂದು ಬೀಜ ನಿಮ್ಮಲ್ಲಿ ಹಾಕಿದ್ರೆ ಅದು ಮೊಳಕೆ ಹೊಡೆದು ಮರವಾಗಿ. ಇಲ್ಲದವರಿಗೆ ಜ್ಞಾನವನ್ನು ಕೊಡುವುದು ಸಹ ಅಪರಾಧವೇ ಹೌದು. ಎಲ್ಲಿ ಅವನ ಭಾವದಲ್ಲಿ ಅವರು ಗುರ್ತು ಹಿಡ್ಕೋತಿದ್ರು, ಇವನಿಗೆ ನಿಜವಾಗ್ಲೂ ಕಲಿಯೋ ಆಸಕ್ತಿ ಇದ್ದು. ಸಮಸ್ಯೆ ಏನು ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಮರ್ತಿದ್ದೀರಿ. ಆತ್ಮಕ್ಕೆ 2 ದಾರಿಗಳಿವೆ. ಅಲ್ಲಿಗೆ ಹೋಗುವವರೆಗೂ ನಾವು ಇಲ್ಲಿ ಹೇಗೆ ಬದುಕಬೇಕು ದಾರಿಯನ್ನ ನೀವು ಆರಿಸ್ಕೋಬಹುದು ಅಂತ ಹೇಳಿ ಈ ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಯುದ್ಧನೇ ಬೇಡ, ನನ್ನ ಕೈಲಿ ಸಾಧ್ಯನೇ ಇಲ್ಲ, ಯಾಕಂದ್ರೆ ಎಲ್ರನ್ನೂ ಸಾಯಿಸಿ ಕರ್ತವ್ಯವನ್ನು ಮಾಡ್ತಾ ಓದಿಲ್ಲ. ಆ ಜೀವನದ ಒದ್ದಾಟಗಳಲ್ಲಿ ಅವರ ಕಿವಿ ತೆಗೆದಿದ್ರು, ಅವರ ಕಣ್ಣು ತೆಗೆದಿದ್ರು ಅವ್ರಿಗೆ ಕಾಂಡ ಒಂದು ಮೊಟ್ಟೆಯನ್ನು ಹಾಕುತ್ತೆ. ಆ ಮೊಟ್ಟೆ ಭೂಮಿ ಮನೆನೇ ಮರ್ತು ಬಿಟ್ಟಿದ್ದೀನಿ, ಇದೇ ನನ್ ಮನೆ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಗುಲಾಮರ ಹಾಗೆ ಕೆಲಸ ಮಾಡ್ಕೊಂಡು ನೀನ್ ಇರುವಂತ ಇರತ್ತ. ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಆ ದೇಹದಲ್ಲಿ ಬಂಧನವಾಗಿರುತ್ತೆ. ಜನ್ಮಕ್ಕೆ ಮಾತ್ರ ಆತ್ಮದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದ ಲಭ್ಯವಿದೆ. ಚಕ್ರದಿಂದ ಬಿಡುಗಡೆ ಪಡೆದ ಮಾಧವನಾಗುವ ಎಲ್ಲಾ ಅವಕಾಶಗಳು ಆತ್ಮ ಅನುಭವ ಮಾಡ್ತಾ ಇರುತ್ತೆ. ಸತ್ಯಗಳನ್ನ ಒಪ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಅಂತೇಳಿ ಮಾನವ ಜನ್ಮ ಯಾಕೆ ದೊಡ್ಡದು? ಆತ್ಮಜ್ಞಾನ ಪಡೆಯುವಂತಹ ಶಕ್ತಿ ಭಾವ ಮಾಡ್ಬೇಕು. ಆತ್ಮ ಆ ದೇಹದಲ್ಲಿದ್ದು ನಾವು ಹೋಗ್ಬೇಕೇ ಹೊರತು ಪ್ರಾಣಿಗಳಷ್ಟು ಕೆಳಮಟ್ಟಕ್ಕೆ ಹೋಗ್ಬಾರ್ದು. ನಮಸ್ತೆ ಎಲ್ಲರಿಗೂ. ನಿಮ್ಮನ್ನು ನೀವು ಅರಿಯುವ ಈ ಸುಂದರ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೊಂದಲಗಳಿಂದ ಸ್ಪಷ್ಟತೆಯ ಕಡೆಗೆ ಆತ್ಮ ಬೆಳಕಿನ ಜ್ಞಾನದಲ್ಲಿ ಸಾಗೋಣ. ಕಳೆದ ವಿಡಿಯೋದಲ್ಲಿ ನಾವು ಆತ್ಮ ಅಂತ ಹೇಳಿದ್ರೆ ಏನು, ಮನಸ್ಸು ಅಂತ ಹೇಳಿದ್ರೆ ಏನು, ಆತ್ಮದ ನಾವು ನಮ್ಮ ಪ್ರಜ್ಞೆಯನ್ನು ಆತ್ಮದ ಮಟ್ಟದಲ್ಲಿ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಒಂದಿಷ್ಟು ಮನಸ್ಸಿನ ಬಗ್ಗೆ ಮಾತನಾಡಿದ್ವಿ. ಹೇಳೋದಿಕ್ಕೆ ಮನಸ್ಸಿನ ಬಗ್ಗೆ ಹಲವಾರು ವಿಚಾರಗಳಿವೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಗೆ ನನ್ನ ಚಾನೆಲ್ನ ಉದ್ದೇಶ ಏನು ಮತ್ತೆ ಇಲ್ಲಿ ಏನೆಲ್ಲ ಸಿಗತ್ತೆ ನಿಮ್ಗೆ ಅನ್ನೋದು ಒಂದಿಷ್ಟು ಏನು ಮಾಹಿತಿಯನ್ನ ಕೊಟ್ಟು ನಂತರ ವಿಡಿಯೋನ ಶುರು ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ನನ್ನ ಚಾನೆಲ್ನ ಉದ್ದೇಶ ಏನು ಅನ್ನೋದು ನಿಮ್ಗೆಲ್ಲ ಗೊತ್ತಿರಬೇಕು. ಆವಾಗ ನಿಮ್ಗೆ ನಾನು ಹೇಳೋ ವಿಧಾನ ಮತ್ತೆ ನಾನು ಹೇಳೋ ವಿಚಾರ ನಿಮಗೆ ಯಾವುದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನಿಮ್ಗೆ ಒಂದು ಅರಿವಿರುತ್ತೆ. ಸೊ ನಿಮ್ಗೆ ಬೇಗ ಅರ್ಥ ಆಗುತ್ತೆ. ಏನು ನನ್ನ ಚಾನೆಲ್ನ ಉದ್ದೇಶ ಅನ್ನೋದಾದ್ರೆ, ಮತ್ತು ಏನಂತ ಹೇಳಿದ್ರೆ ಯಾವ ದಾರಿಯನ್ನ ನೀವು ಆರಿಸ್ಕೋಬಹುದು ಅಂತ ಹೇಳಿ ಈ ಚಾನೆಲ್ ಅಲ್ಲಿ ನಿಮಗೆ ಸಿಗ್ತಾ. ಅವರವರ ಹಂತದಲ್ಲಿ ಕಲಿಯುತ್ತಿರುವವರೇ. ಎಲ್ಲ ಕಲಿತಿರೋರು ಯಾರೂ ಇಲ್ಲ. ಯಾರಾದ್ರೂ ಒಬ್ಬ ಮಹಾನ್ ಗುರುವಿನ ಹೆಸರು ಹೇಳಿದ್ರು ಸಹ ನೀವು ಎಲ್ಲರೂ ಅವರವರ ಹಂತದಲ್ಲಿ, ಕೆಲವರು ಕೆಳಗೆ ಕೆಲವರು ಮೇಲೆ, ಒಂದಿಷ್ಟು ಮೇಲಿರ್ಬೋದೇ ಹೊರತು ಎಲ್ಲರೂ ಕಲಿಯುತ್ತಿರುವವರೇ. ಭೂಮಿಗೆ ಅವರು ಬಂದಿದ್ದಾರೆ ಜನ್ಮ ತಗೊಂಡು ಅಂತ ಹೇಳಿದ್ರೆ ಎಲ್ಲರೂ ಕಲಿಯುವವರೇ ಆಗಿರ್ತಾರೆ. ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಹೇಳ್ತಾ ಇದ್ರು. ಉಪ್ಪಿನ ಗೊಂಬೆ, ಉಪ್ಪಲ್ಲಿ ಮಾಡಿರುವ ಗೊಂಬೆಯನ್ನು ಸಮುದ್ರದ ಆಳವನ್ನು ಅಳತೆ ಮಾಡಿ ಬರ್ತೀನಿ ಅಂತ ಹೋಗುತ್ತಂತೆ ಉಪ್ಪಿನ ಗೊಂಬೆ. ಸೊ ಅದು ಬರುತ್ತೆ ಅಂತ ನೀವು ಕಾಯ್ಕೊಂಡ್ ಕೂತಿದ್ರೆ ಖಂಡಿತ ಅದು ಬರೋಕ್ಕಾಗಲ್ಲ. ಯಾಕೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಸಮುದ್ರದ ನೀರೇ ಉಪ್ಪಾಗಿರೋದ್ರೆ ಉಪ್ಪು ನೀರಿನಲ್ಲಿ ಹೋದ್ರೆ ಆ ಸಮುದ್ರವೇ ಆಗೋಗುತ್ತೆ. ಅದು ಎದ್ದು ಬಂದು ನಿಮ್ಗೆ ಹೇಳೋದಿಕ್ಕೆ ಆಗಲ್ಲ. ಅದೇ ತರ ಸಂಪೂರ್ಣ ಜ್ಞಾನವನ್ನು ತಿಳಿದ ಮನುಷ್ಯ ಅಲ್ಲ, ಸಂಪೂರ್ಣ ಜ್ಞಾನವನ್ನು ತಿಳಿದ ಆತ್ಮ ಎಂದಿಗೂ ಬಂದು ಅದು ಎಕ್ಸ್ಪ್ಲೇನ್ ಮಾಡೋಕ್ ಸಾಧ್ಯನೇ ಇಲ್ಲ. ಅದ್ ಮಾಡೋಕ್ ಆಗೋದು ಇಲ್ಲ. ಯಾಕಂದ್ರೆ ಅವನಲ್ಲಿ ಒಂದಾಗಿ ಲೀನವಾಗಿ ಹೋಗುತ್ತೆ. ಸಮುದ್ರದಲ್ಲಿ ಉಪ್ಪಿನ ಗೊಂಬೆ ಕರಗಿದ ಹಾಗೆ. ಸೊ ನಾನೇನೋ ತಿಳ್ಕೊಂಡಿದ್ದೀನಿ ಅಂತಲ್ಲ, ತಕ್ಕ ಮಟ್ಟಿಗೆ ನನ್ನ ಅನುಭವ. ನಾನು ಶ್ರೀರಾಮಕೃಷ್ಣ ಪರಮಹಂಸರನ್ನ ಆರಾಧಿಸ್ತೀನಿ. ಅವರು ನನ್ನ ಅಧ್ಯಾತ್ಮದ ಮೊದಲ ಗುರು. ಅಧ್ಯಾತ್ಮ ಅಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಏನಕ್ಕೆ ನಿಮ್ಗೆ ಹೇಳ್ಕೊಂಡ್ ಬಂದೆ ಅಂತ ಹೇಳಿದ್ರೆ, ಒಂದಿಷ್ಟು ಬೇಸಿಕ್ ನಾಲೆಡ್ಜ್ ಇರ್ಬೇಕು. ಏನಂತ ಹೇಳಿದ್ರೆ, ಆತ್ಮ ಅಂತ ಹೇಳಿದ್ರೆ ಏನು, ನಾವ್ಯಾರು, ನಮ್ಮ ಶಕ್ತಿಗಳ. ಇನ್ನು ಅಧ್ಯಾತ್ಮಕ್ಕೆ ಬನ್ನಿ 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 ಅಂತ ಯಾರನ್ನು ಒತ್ತಾಯ ಮಾಡೋ ಉದ್ದೇಶ ಇಲ್ಲಿಲ್ಲ. ಮತ್ತೆ ಅದು ಯಾರ ಕೈಲೂ ಸಾಧ್ಯನೂ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಸನ್ಯಾಸಿಗಳೇ ಆಗ್ಬೇಕು ಅನ್ನೋದು ಖಂಡಿತ ಅಲ್ಲ. ಸೊ ಹಾಗಾಗಿ ಎಲ್ರಿಗೂ ಈ ಜ್ಞಾನ ಲಭಿಸೋದಿಲ್ಲ. ಎಲ್ರಿಗೂ ಇದು ಲಭಿಸೋದು. ಯಾಕಂತ ಹೇಳಿದ್ರೆ ನಾನ್ ಸಾಕಷ್ಟು ಜನಕ್ಕೆ, ನನ್ನ ಸುತ್ತ ಇರುವವರು, ನನ್ನ ಮನೆಯಲ್ಲೇ ನಾನು ಹೇಳಿದ್ರು ಸಹ
ಯಾರಿಗೂ ಅದು ಅರ್ಥ ಆಗೋಲ್ಲ. ಯಾಕಂತ ಹೇಳಿದ್ರೆ ಅಂತಹ ಮಟ್ಟದಲ್ಲಿ ಅವ್ರು ಇರ್ಬೇಕು. ಸೊ ಅದು ನನಗೂ ಗೊತ್ತಿದೆ. ಆದ್ರೆ ನಾನ್ ಯಾಕೆ ನಿಮ್ಗೆ ಅಧ್ಯಾತ್ಮ ಯಾಕೆ ನಿಮ್ಗೆ ಉಪಯೋಗ ಆಗುತ್ತೆ? ನೀವು ಅಧ್ಯಾತ್ಮದ ದೃಷ್ಟಿಕೋನದಿಂದ ಯೋಚನೆ ಮಾಡಿ ಹಾಗಿರಿ, ಹೀಗಿರಿ ಅಂತ ಯಾಕೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಒಂದಿಷ್ಟು ಬೇಸಿಕ್ ಲೆವೆಲ್ ನಾಲೆಡ್ಜ್ ಇಟ್ಕೊಳ್ಳಿ. ನಾವ್ ಯಾರು ಅನ್ನೋದ್ರ ಕಡೆ ಒಂದು ಬೀಜ ನಿಮ್ಮಲ್ಲಿ ಹಾಕಿದ್ರೆ ಅದು ಮೊಳಕೆ ಒಡೆದು ಮರವಾಗತ್ತೆ. ನಿಮ್ಗೆ ಗೊತ್ತೇ ಇಲ್ಲ, ಅದರ ಅರಿವೇ ಇಲ್ಲದೆ ಬದುಕುತ್ತಿರುವವರು ಸಾಕಷ್ಟು ಜನ ಇದ್ದಾರೆ. ಸೊ ಅಂಥವ್ರಿಗೆ ಉಪಯೋಗ ಆಗ್ಲಿ ಅಂತ ಒಂದಷ್ಟು ಹೇಳಿದ್ದೀನಿ ವಿಚಾರಗಳನ್ನ. ಆಯ್ತಾ? ಸೊ ಹಿಂದಿನ ಕಾಲದಿಂದಲೂ ಅಷ್ಟೇನೆ. ಜ್ಞಾನದ ಹಸಿವು ಯಾರಿಗೆ ಇರುತ್ತೋ ಅವರಿಗೆ ಜ್ಞಾನವನ್ನು ಕೊಡಬೇಕು. ಹಸಿವಿಲ್ಲದವರಿಗೆ ಜ್ಞಾನವನ್ನು ಕೊಡುವುದು ಸಹ ಅಪರಾಧವೇ ಹೌದು. ಹಾಗಾಗಿನೇ ಹಿಂದಿನ ಕಾಲದಲ್ಲೆಲ್ಲ ಗುರುಗಳ ಹತ್ರ ಶಿಷ್ಯ ಏನಾದ್ರು ಹೋದಾಗ ಅವರು ತಿಂಗಳಾನ್ಗಟ್ಲೆ ಅಲಿಸ್ತಾ ಇದ್ರಂತೆ. ಅವ್ರು ಸೇವೆ ಮಾಡಿಸ್ಕೊತಾ ಇದ್ರಂತೆ. ಅವ್ರು ಗುರುಗಳು ಹೇಳಿದ ಕೆಲ್ಸ ಎಲ್ಲ ಶಿಷ್ಯ ಮಾಡ್ಬೇಕು. ಅವ್ರ ಬಟ್ಟೆ ಒಗಿ ಅಂತ ಹೇಳಿದ್ರೆ ಒಗಿಬೇಕು. ಅವ್ರು ಸೇವೆ ಮಾಡು ಅಂತ ಹೇಳಿದ್ರೆ ಮಾಡ್ಬೇಕು. ಆಗ ಅವನ ಒಂದು ನಡತೆಯಲ್ಲಿ, ಅವನ ಭಾವದಲ್ಲಿ ಅವರು ಗುರ್ತು ಹಿಡ್ಕೋತಿದ್ರು. ಇವನಿಗೆ ನಿಜವಾಗ್ಲೂ ಕಲಿಯೋ ಆಸಕ್ತಿ ಇದೆಯಾ? ನಿಜವಾಗ್ಲೂ ಜ್ಞಾನದ ದಾಹ ಇವನಿಗೆ ಇದೆಯಾ ಅಂತ ಆ ಗುರುಗಳಿಗೆ ಗೊತ್ತಾಗ್ತಿತ್ತು. ಹಾಗಾಗಿ ಹಂಗೆ ಸತಾಯಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಯಾಕೆ ಅಂತ ಹೇಳಿದ್ರೆ ಜ್ಞಾನದ ಹಸಿವು ಇಲ್ಲದಿರುವವನಿಗೆ ಜ್ಞಾನವನ್ನು ಕೊಡುವುದು ಸಹ ಅಪರಾಧ. ಸೊ ಹಾಗಾಗಿ ಮುಕ್ತವಾಗಿ ಇಲ್ಲಿ ನಾನು ಎಲ್ಲರಿಗೂ ಆ ಜ್ಞಾನವನ್ನು ಹಂಚ್ಲಿಕ್ಕೆ ಖಂಡಿತ ಆಗಲ್ಲ. ಸೊ ಯಾರಿಗಾದ್ರೂ ನಿಜವಾಗ್ಲೂ ನಿಮ್ಮ ಜ್ಞಾನದ ಅರಿವನ್ನ, ನಿಮ್ಮ ಆತ್ಮದ ಅರಿವನ್ನ, ನಿಮ್ಮನ್ನ ನೀವು ಅಂದ್ರೆ ಇಲ್ಲಿ ಕಲಿಯೋದಿಕ್ಕೆ ಹೊಸದೇನೂ ಇಲ್ಲ. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ಕಲಿಯೋದಿಕ್ಕೆ ಹೊಸದೇನೂ ಇಲ್ಲ. ನಿಮ್ಮೊಳಗೆ ಎಲ್ಲವೂ ಇದೆ. ಸಾಕ್ಷಾತ್ ಎಲ್ಲಾ ಶಕ್ತಿನೂ ನಿಮ್ಮೊಳಗೆ ತುಂಬಿದೆ. ಆದ್ರೆ ಒಂದೇ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಮರ್ತಿದ್ದೀರಾ. ನಿಮ್ಮ ಶಕ್ತಿಗಳು ನಿಮಗೆ ಗೊತ್ತಾಗ್ತಾ ಇಲ್ಲ. ಅದಷ್ಟೇ. ನೆನಪು ಮಾಡೋ ಕೆಲಸ ಅಷ್ಟೇ. ಕಲಿಸೋಂಥವ್ರು ಯಾರೂ ಇಲ್ಲ ಇಲ್ಲಿ. ಎಂತ ಗುರುಗಳ ಹತ್ರ ಹೋದ್ರು ಅವ್ರು ಮಾಡೋದು ಇಷ್ಟೇನೆ. ಏನೋ ನೀವ್ ಅನ್ಕೊಬೋದು ಅವ್ರು ಹೊಸದಾಗಿ ನನಗೆ ಕಲಿಸ್ಕೊಡ್ತಾ ಇದ್ದಾರೆ ಅಂತ. ಖಂಡಿತ ಯಾರೂ ಇಲ್ಲಿ ಕಲಿಸೋಲ್ಲ. ನಿಮ್ಮನ್ನ ನಿಮಗೆ ನೆನಪಿಸುವಂತಹ ಕೆಲಸವನ್ನು ಮಾಡಬಹುದು ಅಷ್ಟೇ. ಹಾಗಾಗಿ ಅಂತಹ ವ್ಯಕ್ತಿ, ಅಂತಹ ಜನರು ಎಷ್ಟು ಮಂದಿ ಇದ್ದೀರಾ ಅಂತ ನೋಡ್ಕೊಂಡು ನಾನು ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್‌ನ ನಾನು ಮಾಡ್ತೀನಿ. ಓಕೆನಾ? ಆದ್ರೆ ಈ ಚಾನೆಲ್‌ನಲ್ಲಿ ನಾನು ಏನೆಲ್ಲ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೋತೀನಿ ಅಂತ ಹೇಳಿದ್ರೆ, ಆಧ್ಯಾತ್ಮಿಕತೆಯನ್ನು ಉಪಯೋಗಿಸ್ಕೊಂಡು ಮನುಷ್ಯನಿಗೆ ಮೀನ್ಸ್ ಆತ್ಮಕ್ಕೆ 2 ದಾರಿಗಳಿವೆ. ಒಂದು ನಾವು ಎಲ್ಲಿಂದ ಬಂದಿದ್ದೀವಿ ಅಲ್ಲಿಗೋಗಿ ಸೇರ್ಬೇಕು. ಒಂದು ಉದ್ದೇಶ ಆತ್ಮದ್ದು. 2ನೇದು ಅಲ್ಲಿಗೆ ಹೋಗುವವರೆಗೂ ನಾವು ಇಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ತಿಳ್ಕೊಳ್ಳೋದು. ಎರಡೇ ಆಪ್ಷನ್ ಆಯ್ತಾ? ಸೊ ಮೊದಲನೇ ಆಪ್ಷನ್ ನಾವ್ ಎಲ್ಲಿಂದ ಬಂದಿದೀವಿ ನಾವ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅದು ಆತ್ಮದ ಜ್ಞಾನದ ಅರಿವಲ್ಲಿ ಸಾಗಬೇಕು. ಸೊ ಹಾಗಾಗಿ ಅಂತಹ ನಿಜವಾಗ್ಲೂ ಯಾರಾದ್ರೂ ನಮ್ಗೆ ಜ್ಞಾನದ ಹಸಿವಿದೆ ಅಂತ ಅಂದಾಗ ನಾನು ಅದರ ವಿಚಾರಗಳನ್ನ ಹೇಳ್ತೀನಿ. ಸಿಗತ್ತೆ ನಿಮ್ಗೆ ಅಂತ ಹೇಳಿದ್ರೆ, ನಮ್ಮ ಜೀವನವನ್ನು ಹೇಗೆಲ್ಲ ನಾವು ನಡೆಸಬೇಕು. ಒಂದು ದಾರಿಯ ಮುಖಾಂತರ, ಅಧ್ಯಾತ್ಮದ ದಾರಿಯ ಮುಖಾಂತರ ಹೇಗೆಲ್ಲ ಸುಂದರವಾಗಿ ನಡೆಸ್ಕೋಬಹುದು ಅನ್ನೋದನ್ನ ನಾನಿಲ್ಲಿ ತಿಳಿಸ್ತಾ ದಾರಿಯನ್ನ ನೀವು ಆರಿಸ್ಕೋಬಹುದು ಅಂತ ಹೇಳಿ ಈ ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಭಗವದ್ಗೀತೆಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಭಾರತ ನೀನು ಕೆಲಸವನ್ನು ಮಾಡು, ಕೆಲಸನ ಬಿಟ್ಟು ಅಂದ್ರೆ ಅವನು ಯುದ್ಧ ಭೂಮಿಯಲ್ಲಿ ನನಗೆ ಯುದ್ಧನೇ ಬೇಡ, ನನ್ನ ಕೈಲಿ ಸಾಧ್ಯನೇ ಇಲ್ಲ, ಯಾಕಂದ್ರೆ ಎಲ್ರನ್ನೂ ಸಾಯಿಸಿ ನಾನು ರಾಜ್ಯಭಾರ ಮಾಡ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ ಅಂತ ಹೇಳುವಾಗ ಶ್ರೀಕೃಷ್ಣ ಅವನಿಗೆ ಹೇಳ್ತಾರೆ, ನೀನು ಕರ್ತವ್ಯ ಮಾಡು, ಕರ್ತವ್ಯನ ಬಿಟ್ಟು ಓಡೋಗೋಕ್ಕಾಗಲ್ಲ, ನೀನು ಕರ್ಮ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ನೀನು ಕರ್ಮನ ಯುದ್ಧ ಭೂಮಿ ಬಿಟ್ಟು ಓಡೋಗೋದಿಕ್ಕೆ ಸಾಧ್ಯನೇ ಇಲ್ಲ, ಓಡೋಗೋದಿಕ್ಕೆ ಆಗೋದೂ ಇಲ್ಲ, ನೀನು ಕರ್ಮ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ನೀವು ಆತ್ಮಗಳಾಗಿ ಏನೋ ಒಂದು ಅನುಭವನ ಪಡೆಯೋದಿಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿರ್ತೀರಾ ಆಯ್ತಾ? ಸೊ ನೀವು ನಿಮ್ಮ ಕರ್ಮಗಳನ್ನ ಬಿಟ್ಟು ಓಡುತ್ತೀನಿ ಅಂತ ಹೇಳಿದ್ರೆ ಅದು ಖಂಡಿತ ಅಷ್ಟು ಸುಲಭದ ಮಾತಲ್ಲ. ನೀವು ಕರ್ತವ್ಯವನ್ನು ಮಾಡ್ತಾ ಅದರಲ್ಲಿ ಫಲಾಪೇಕ್ಷೆ ಇಲ್ಲದೆ ಯಾವಾಗ ನೀವು ಕರ್ತವ್ಯನ ಮಾಡ್ತೀರಾ ಅಲ್ಲಿ ನಿಮ್ಮ ಕರ್ಮ ಬಂಧನಗಳೆಲ್ಲ ಕರಗಿ
ಹೋಗುತ್ತೆ. ಇನ್ನು ಕೆಲವು ಮಂದಿ ಆ ಚಕ್ರದ ಬಗ್ಗೆನೂ ಅರಿವಿರೋದಿಲ್ಲ, ನಾವು ಯಾರು ಅನ್ನೋದು ಅರಿವಿರೋದಿಲ್ಲ. ಆ ಜೀವನದ ಉದ್ದಾಟಗಳಲ್ಲಿ ಅದೇ ಕೋಪ, ಅದೇ ದ್ವೇಷ, ಅದೇ ಜೀವನ ಹಂಗೇ ಬದುಕೊಂಡು ಹಂಗೇ ಮಾಡ್ಕೊಂಡು ಆ ತಾವೂ ನೆಮ್ಮದಿಯಾಗಿರಲ್ಲ, ತಮ್ಮ ಸುತ್ತ ಇರೋರು ನೆಮ್ಮದಿಯಾಗಿರೋದಿಕ್ ಬಿಡೋದಿಲ್ಲ. ಏನಕ್ಕೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಅವರದ್ದೇ ಆದಂತಹ ಒಂದಿಷ್ಟು ಕರ್ಮಗಳಾಗಿರುತ್ತೆ, ಇನ್ನೊಂದು ಅಜ್ಞಾನದ ಕಾರಣದಿಂದ. ಅಜ್ಞಾನ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಹೌದು, ಅದು ಕರ್ಮದಿಂದಲೇ ಬರೋದು ಅಜ್ಞಾನವೂ ಕೂಡ. ಯಾರಿಗೆ ಎಷ್ಟೇ ನೀವು ಜ್ಞಾನ ಹೇಳಕ್ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಹೇಳ್ತಾರೆ, ನೀನು ಅವರ ಕಿವಿ ತೆಗೆದಿದ್ರುನು, ಅವರ ಕಣ್ಣು ತೆಗೆದಿದ್ರುನು ಅವ್ರಿಗೆ ಕಾಣೋಲ್ಲ, ಅವ್ರ ಕಿವಿ ಕೇಳಿಸ್ತಾ ಇದ್ರುನು ಈ ಜ್ಞಾನದ ವಿಚಾರ ಅವ್ರಿಗೆ ಕೇಳಿಸೋಲ್ಲ, ಅವ್ರಿಗೆ ಮುಟ್ಟಲ್ಲ. ಯಾಕೆ ಅಂತ ಹೇಳಿದ್ರೆ ಅವರದೇ ಆದಂತಹ ಅಜ್ಞಾನ ಅವರಿಗೆ ಆವರಿಸಿಕೊಂಡಿರುತ್ತದೆ. ಸೊ ಹಾಗಾಗಿ ಒಂದಿಷ್ಟು ಅಂತಹ ಜನಗಳಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನಾನು ಹೇಳ್ತಾ, ಸಾವಿನ ಚಕ್ರದಿಂದ ಬಿಡುಗಡೆ ಹೊಂದಬೇಕು ಅನ್ನೋದೇ ಪ್ರತಿಯೊಂದು ಆತ್ಮದ ಗುರಿಯಾಗಿರುತ್ತೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ರಾಮಕೃಷ್ಣ ಹಂಸ ಅವರು ಒಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳಿದ್ರೆ, ಒಂದು ಪಕ್ಷಿ ಮೇಲೆ ಹೋಗ್ತಾ ಇರುತ್ತೆ, ಅಲ್ಲಿಂದ ಒಂದು ಮೊಟ್ಟೆಯನ್ನು ಹಾಕುತ್ತೆ. ಆ ಮೊಟ್ಟೆ ಭೂಮಿಗೆ ಬರೋ ತನಕ ಬರ್ತಾ 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 ಇನ್ನೇನು ಭೂಮಿನ ಮುಟ್ಬೇಕು, ಆವಾಗ ಆ ಮೊಟ್ಟೆಯಿಂದ ಹಕ್ಕಿ ಹೊರಗ್ ಬಂದು ಹಾರೋದಿಕ್ ಶುರು ಮಾಡುತ್ತೆ. ಅರೆ, ನಾನು ಎಲ್ಲಿದ್ದೀನಿ, ನನ್ನ ತಾಯಿ ಎಲ್ಲಿ ಅಂತ ಹುಡ್ಕೊಂಡ್ ಮೇಲೆ ಹೋಗ್ತಾ ಇರುತ್ತೆ. ಅದು ಹಾರ್ಕೊಂಡ್ ಮೇಲ್ ಹೋಗ್ತಾನೆ ಇರುತ್ತೆ. ಸೊ ಹಂಗೇನೆ ಆತ್ಮ ಸಹ ನಾವಿಲ್ಲಿ ಬಂದಿದ್ದೀವಿ, ನಮ್ಮನ್ನ ನಾವೇ ಮರ್ತಿದ್ದೀವಿ, ಈ ಸಂತೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ಸಂತೆಯಿಂದ ನಾವು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ನಮ್ಮ ಪರಿಚಯವಾಗ್ಬೇಕು. ಆಯ್ತಾ? ಈಗ ನಾನು ಯಾರ್ದೋ ಮನೆಗ್ ಬಂದು ನನ್ನ ಮನೆನೇ ಮರ್ತು ಬಿಟ್ಟಿದ್ದೀನಿ, ಇದೇ ನನ್ ಮನೆ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಗುಲಾಮರ ಹಾಗೆ ಕೆಲಸ ಮಾಡ್ಕೊಂಡು ನೀನ್ ಇರು ಅಂತ ಇರಿಸ್ಕೋತಾರೆ. ಆಯ್ತಾ? ಅದೇ ನನ್ನ ಮನೆಗ್ ನಾನು ಹೋಗ್ಬೇಕು ಅಂದ್ರೆ ಮೊದ್ಲು ನಾನ್ ಯಾರು, ನಾನ್ ಯಾಕೆ ಇಲ್ಲಿದ್ದೀನಿ, ನನ್ನ ಮನೆ ಎಲ್ಲಿ ಅಂತ ನನಗೆ ಗೊತ್ತಾಗ್ಬೇಕು ಅಲ್ವಾ? ಅದೇ ತರಾನೇ ನಾವಿಲ್ ಬಂದಾಗಿದೆ. ಸೊ ನಾನ್ ಯಾರು ಅಂತ ತಿಳ್ಕೊಂಡೇ ನಾವು ಹೋಗ್ಬೇಕು. ಸೊ ನಮ್ಮನ್ನ ನಾವು ಅರಿಯುವುದೇ 14 ಲಕ್ಷ ಜೀವರಾಶಿಗಳ ನಂತರ ಮಾನವ ಜನ್ಮ ಸಿಗೋದು ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ. ಸೊ ಅದಕ್ಕೆ ಹೇಳಿರೋದು ದೊಡ್ಡವರು, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳಿದ್ರೆ, ಇಷ್ಟು ಜೀವರಾಶಿಗಳ ನಂತರ ಮಾನವನ ಜನ್ಮ ಸಿಗೋದು. ಮಾನವನ ಜನ್ಮ ಸಿಕ್ಕದ ಮೇಲೆ ಏನೆಲ್ಲ ಉಪಯೋಗ ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಪ್ರಾಣಿಗಳ ಒಳಗೆ ನೀವು ಇದ್ದಾಗ ಎಲ್ಲಾ ಪ್ರಾಣಿಗಳಲ್ಲೂ ಇರುವುದು ಒಂದೇ ತರದ ಆತ್ಮ. ಅಲ್ಲಿ ದೇಹದ ವ್ಯತ್ಯಾಸ ಇರುತ್ತೆ ಅಷ್ಟೇನೆ. ನೀವು ನಿಮ್ಗೆ ಅದು ಅರಿವಾದಾಗ ನೀವು ಆ ಪ್ರಾಣಿಗಳ ಹಿಂಸೆ ಆದಷ್ಟು ಕಡಿಮೆ ಆಗುತ್ತೆ. ಪ್ರಾಣಿಗಳ ಹಿಂಸೆ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಇನ್ನೂ ಹಲವಾರು ಜನರಿಗೆ ಇದರ ಸತ್ಯವೇ ತಿಳಿದಿಲ್ಲ ಅಂತ ಅರ್ಥ ಅಲ್ವಾ? ದೇಹ ಮಾತ್ರ ಬೇರೆ ಬೇರೆ. ಈಗ ಒಂದು ಕೋಳಿಯ ದೇಹದಲ್ಲಿ ಆ ಆತ್ಮ ಅಡಗಿರುತ್ತೆ ಅಂತ ಹೇಳಿದ್ರೆ ಆ ಆತ್ಮಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಏನಂತ ಹೇಳಿದ್ರೆ ಕೂಗಬೇಕು, ಊಟ ಮಾಡ್ಬೇಕು, ಎಲ್ಲೆಲ್ಲಿ ಏನೇನ್ ಸಿಗುತ್ತೋ ತಿನ್ನಬೇಕು, ನಿದ್ದೆ ಎಲ್ಲಾ ಜೀವಿಗಳಲ್ಲೂ ಇದೆ, ನಿದ್ದೆ ಮಾಡ್ಬೇಕು, ಮತ್ತೆ ಸಂತಾನೋತ್ಪತ್ತಿಗಾಗಿ ಕೆಲಸ ಮಾಡ್ಬೇಕು. ಇದಿಷ್ಟು ಬಿಟ್ರೆ ಆತ್ಮಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದ್ರೆ ಕೋಳಿ ಕೇಳೋಕ್ಕಾಗಲ್ಲ, ಕೋಳಿ ಬಂದು ನಮ್ಮ ಹತ್ರ ಮಾತನಾಡೋಕ್ ಆಗತ್ತಾ ನಾನು ಆತ್ಮಜ್ಞಾನ ತಿಳ್ಕೊಬೇಕು ಅಂತ? ಅದಕ್ಕಿರೋ ಫೆಸಿಲಿಟೀಸ್ ಅಷ್ಟೇ, ಅದಕ್ಕಿರೋ ಏನ್ ಹೇಳ್ತೀವಿ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಅದಕ್ಕಿರೋ ಅನುಕೂಲತೆಗಳು ಅಷ್ಟೇನೆ. ಏನಂತ ಹೇಳಿದ್ರೆ ಅದು ಆ ದೇಹದಲ್ಲಿ ಬಂಧನವಾಗಿರುತ್ತದೆ. ಮಾನವ ಜನ್ಮಕ್ಕೆ ಮಾತ್ರ ಆತ್ಮದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದ ಲಭ್ಯವಿದೆ. ಹಾಗಾಗಿ ಮಾನವನ ಜನ್ಮ ದೊಡ್ಡದ್ದು. ಅಂತಹ ಸ್ವತಂತ್ರವುಳ್ಳಂತಹ ಅನುಕೂಲತೆಯ ಮಾನವನ ದೇಹವನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೀರಾ. ಆ ದೇಹದ ಮುಖಾಂತರ ನಿಮ್ಮನ್ನ ನೀವ್ ಯಾರು ಅಂತ ಗುರ್ತು ಹಿಡಿದು ನೀವು ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಪಡಿಬಹುದು. ಆದ್ರೆ
ಎಲ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಅರಿವೇ ಇಲ್ಲದಿರೋ ಈ ದೇಹವನ್ನು ಮತ್ತೆ ಅವರಿಗೆ ಸಿಕ್ಕಿರುವಂತಹ ಆಪರ್ಚುನಿಟಿನು ಬಳಸ್ಕೋತಾನೆ ಇಲ್ಲ. ಎಲ್ಲರಂತೆ ಹುಟ್ಟಿ ಎಲ್ಲರಂತೆ ಬೆಳೆದು ಎಲ್ಲರಂತೆ ಇದ್ದು ಹೋಗೋದು ಜೀವನ ಅಲ್ಲ. ಮಾನವನ ಜನ್ಮ ದೊಡ್ಡದ್ದು. ಸೊ ಮಾನವನಿಗೆ ಅನೇಕ ಎಲ್ಲ ಅನುಕೂಲತೆ ಇದೆ. ಹಾಗಾಗಿ ಹೇಳೋದು ಮಾನವನಿಂದ ಮಾಧವನಾಗುವ ಎಲ್ಲ ಅವಕಾಶಗಳು ಇದೆ ಈ ಮಾನವ ದೇಹಕ್ಕೆ. ಅದೇ ಒಂದು ಕೋಳಿಯ ದೇಹಕ್ಕೆ ಆ ಅನುಕೂಲತೆಗಳು ಇಲ್ಲ. ಆ ಕೋಳಿಯಲ್ಲಿ ಆ ಆತ್ಮ ಸಿಕ್ಕಾಕೊಂಡಿರತ್ತೆ. ಆ ಕೋಳಿಗೆ ಏನೆಲ್ಲ ನೋವಾಗುತ್ತೆ, ಏನೆಲ್ಲ ಆಗತ್ತೆ, ಅದೆಲ್ಲವನ್ನು ಆತ್ಮ ಅನುಭವ ಮಾಡ್ತಾ ಇರತ್ತೆ. ಆದ್ರೆ ಅದರಿಂದ ಬಿಡಿಸ್ಕೊಳ್ಳೋದಿಕ್ಕೆ ಆತ್ಮಕ್ಕೆ ಬೇರೆ ದಾರಿ ಇಲ್ಲ. ಆತ್ಮ ಅದರ ತಂದಿರೋ ಅಷ್ಟು ಕಾಲ ಅದು ಬದುಕಲೇಬೇಕು. ಅದನ್ನ ಕಟ್ ಮಾಡೋವರೆಗೂ ಅದು ಬದುಕಿರುತ್ತೆ. ಒಂದು ಕೋಳಿ ಆದ್ರೆ ಒಂದು ಹಸು ಒಳಗಡೆ ಹಸು ಅನ್ನೋದು ಒಂದು ಯಂತ್ರ. ಅದರ ದೇಹ ಒಂದು ಯಂತ್ರ. ಅದ್ರೊಳಗಡೆ ಇರುವಂತಹ ಆತ್ಮ ಹಸು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅಮ್ಮಮ್ಮ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಊಟ ಮಾಡುತ್ತೆ, ಅದು ಕೂಡ ಸಂತಾನೋತ್ಪತ್ತಿಗಾಗಿ ಕ್ರಿಯೆ ಮಾಡುತ್ತೆ, ಊಟ ಮಾಡುತ್ತೆ, ಮಲ್ಕೊಳ್ಳುತ್ತೆ. ನೀವ್ ಹೇಳಿದ ಹಾಗೆ ಪಾಪದ ಪ್ರಾಣಿ ಕೇಳುತ್ತೆ. ಹಾಲು ಕೂಡ ಕಸ್ಕೋತಾ ಇದ್ದಾನೆ ಮನುಷ್ಯ. ಹಾಲನ್ನ ತನ್ನ ಮಕ್ಕಳಿಗಾಗಿ ಅದು ಇಟ್ಕೊಂಡಿರೋದು, ತನ್ನ ಕರುವಿಗಾಗಿ ಅದು ಇಟ್ಕೊಂಡಿರೋದು. ಎಷ್ಟು ಬೇಕೋ ಅಷ್ಟು ಎಳ್ಕೊಂಡು ಕಟ್ ಹಾಕಿ ತಾನು ಹಾಲನ್ನು ಕರೆದು ಜೀವನ ಸಾಕ್ತಿದ್ದಾನೆ ಮನುಷ್ಯ. ಇಂಥ ವಿಪರ್ಯಾಸ ಅಲ್ಲ. ಇಂತಹ ಸತ್ಯಗಳನ್ನ ಒಪ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ ಅನ್ಸತ್ತೆ ಹೇಳಿದ್ರೆ. ಸೊ ಹಂಗಾಗಿ ಆ ಆತ್ಮ ಅವಾಗ ಏನ್ ಮಾಡಕ್ಕಾಗತ್ತೆ? ಹಸು ನಿಮ್ ಹತ್ರ ಬಂದ್ ಯಾವತ್ತಾದ್ರೂ ಹೇಳಿದ್ಯಾ ದಯವಿಟ್ಟು ನನಗೆ ತೊಂದ್ರೆ ಕೊಡ್ಬೇಡ, ದಯವಿಟ್ಟು ನಂಗೆ ಕಷ್ಟ ಆಗ್ತಾ ಇದೆ, ನನಗಿಲ್ಲಿ ನೋವಾಗ್ತಾ ಇದೆ, ಅದನ್ನ ಸರಿಪಡಿಸು? ಯಾವತ್ತೂ ಹೇಳಲ್ಲ. ಯಾಕಂದ್ರೆ ಅದಕ್ಕೆ ಅನುಕೂಲತೆ ಇಲ್ಲ. ಆತ್ಮ ಅನುಭವನ ಮಾಡ್ತಾ ಇರತ್ತೆ. ನೋವಿನ ಅನುಭವ, ನಾನು ಅನ್ನೋ ಭಾವ ಇದ್ದೇ ಇರುತ್ತೆ. ನೋವಿನ ಅನುಭವ ಮಾಡ್ತಾ ಇರುತ್ತೆ. ಆದ್ರೆ ಇರೋಷ್ಟು ಕಾಲ ಅದು ಆ ದೇಹದಲ್ಲಿ ಇರಲೇಬೇಕು. ಸರಿನಾ? ಸೊ ಈಗ ನೆನ್ಪಿಸ್ಕೊಳ್ಳಿ, ಮಾನವ ಜನ್ಮ ಯಾಕೆ ದೊಡ್ಡದ್ದು? ಒಂದು ವೇಳೆ ನಿಮ್ಗೇನಾದ್ರೂ ಅನ್ನಿಸ್ತಾ ಇದ್ರೆ ನೀವ್ ಹೇಳ್ತೀರಾ, ಪರಿಹಾರ ಮಾಡ್ಕೋತೀರಾ. ನಿಮಗೆ ಆತ್ಮಜ್ಞಾನ ಪಡೆಯುವಂತಹ ಶಕ್ತಿ ಇದೆ. ನಿಮ್ಮನ್ನ ನೀವು ಯಾರು ಅಂತ ಕ್ವಶನ್ ಮಾಡ್ಕೊಳ್ಳೋ ಆ ಶಕ್ತಿ, ಆ ಬುದ್ಧಿ ಶಕ್ತಿ, ಆ ವಿವೇಚನಾ ಶಕ್ತಿ ಇದೆ. ಪ್ರಾಣಿಗಳಿಗೆ ಆ ಅನುಕೂಲತೆನೂ ಇಲ್ಲ. ಅವು ನಾನ್ ಯಾರು ಅಂತ ತಿಳ್ಕೊಳ್ಳೋಷ್ಟು ಮೇಲೆ ಬಂದಿರಲ್ಲ. ಅದ್ರ ಕೆಲ್ಸ ಏನು? ಇಷ್ಟೇ, ಅನುಭವ ಮಾಡ್ಬೇಕು. ಆತ್ಮ ಆ ದೇಹದಲ್ಲಿ ಇದ್ದುಕೊಂಡು ಆ ದೇಹದಲ್ಲಿ ಸಿಕ್ಕಾಕೊಂಡಿರತ್ತೆ. ಮಾನವನ ಜನ್ಮದಲ್ಲಿ ಮಾತ್ರ ಆತ್ಮಕ್ಕೆ ಒಂದಷ್ಟು ಸ್ವಾತಂತ್ರ್ಯ ಇರುತ್ತೆ. ಆ ಸ್ವಾತಂತ್ರ್ಯನೂ ಉಪಯೋಗಿಸ್ಕೊಳ್ದಿರ ಮಾನವ ಇದ್ದಿದ್ದು ಪ್ರಾಣಿಗಳಂತೆ ಬದುಕ್ತೀನಿ ಅಂತ ಹೋಗ್ತಾ ಇದ್ದಾರೆ. ಸಾಕಷ್ಟು ಮಂದಿ ಹಂಗೆ ಬದುಕ್ತಾನೂ ಇದ್ದಾರೆ ಕೂಡ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮಾನವರಾಗಿ ಬಂದ ಮೇಲೆ ನಮ್ಮನ್ನ ನಾವು ಒಂದಷ್ಟು ಸ್ತರದಲ್ಲಿ ನಾವು ಹೋಗ್ಬೇಕೇ ಹೊರತು ಪ್ರಾಣಿಗಳಷ್ಟು ಕೆಳಮಟ್ಟಕ್ಕೆ ಹೋಗ್ಬಾರ್ದು. ಅದು ಆತ್ಮಕ್ಕೆ ತೊಂದರೆ. ನಿಮ್ಮ ಆತ್ಮವನ್ನು ನಾಶದ ಕಡೆಗೆ ನೀವೇ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಇದರ ಅರ್ಥ. ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಏನೆಲ್ಲ ತಪ್ಪು ನಡೀತಾ ಇದೆ, ಏನೆಲ್ಲ ಮಾಡ್ಕೋತಾ ಇದ್ದಾರೆ ಜನ, ಏನೆಲ್ಲ ಅಜ್ಞಾನದಿಂದ ನಿಮ್ಮನ್ನ ನೀವು ಆ ಕೆಳಗಿನ ಮಟ್ಟಕ್ಕೆ ತಳ್ಕೋತಾ ಇದ್ದೀರಾ. ಇದಿಷ್ಟು ಹೇಳ್ತಾ ಇವತ್ತಿಗೆ ಇಲ್ಲಿನ ವಿಡಿಯೋನ ಮುಗಿಸ್ತೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಹೊರಗಿನ ಜಗತ್ತನ್ನು ಗೆಲ್ಲುವ ಮೊದಲು ನಿಮ್ಮ ಅಂತರಂಗದಲ್ಲಿರುವ ಶಕ್ತಿಯನ್ನು ಅರಿಯಿರಿ. ಜೀವನ ಶಿಕ್ಷೆ ಅಲ್ಲ, ನಿಮ್ಮದೇ ಆತ್ಮಜಾಗೃತಿಗಾಗಿರುವಂತಹ ಸುಂದರ ಕಲಿಕೆ. ಜೀವನ ನಿಮ್ಮದು, ಬೇರೆಯವರ ಜೀವನಕ್ಕೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಮಸ್ತೆ.